ನಟ ಚಿಕ್ಕಣ್ಣನಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಂಕಷ್ಟ ಎದುರಾಗ್ತಾ ಇದೆ. ಪ್ರಕರಣ ಸಂಬಂಧ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಲಿರೋ ಚಿಕ್ಕಣ್ಣ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಹೇಳಿಕೆ ದಾಖಲು ಬಳಿಕ ಚಿಕ್ಕಣ್ಣನಿಂದ ಆರೋಪಿಗಳ ಗುರುತು ಪತ್ತೆ ಹಚ್ಚಬೇಕು. ಚಿಕ್ಕಣ್ಣನಿಗೆ ಢವ ಢವ ಶುರುವಾಗಿದೆ. ಯಾಕಂದ್ರೆ ಅವತ್ತು ಸ್ಟೇಷನ್ಗೆ ಕರ್ಕೊಂಡು ಬಂದಾಗ್ಲೇನೆ, ಅವತ್ತು ಜಸ್ಟ್ ಸ್ಟೇಟ್ಮೆಂಟ್ಗೆ ಕರ್ಕೊಂಡು ಬಂದಾಗ್ಲೇನೆ ಸಿಕ್ಕಾಪಟ್ಟೆ ನರ್ವಸ್ ಆಗ್ಬಿಟ್ಟಿದ್ರು ಚಿಕ್ಕಣ್ಣ. ಏನ್ ಹೇಳ್ಬೇಕು ಏನ್ ಹೇಳಬಾರ್ದು ಒಂದು ಗೊತ್ತಾಗ್ತಿರ್ಲಿಲ್ಲ. ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ರು, ಗಾಬರಿ ಆಗ್ಬಿಟ್ಟಿದ್ರು ಉಪಾಧ್ಯಕ್ಷರು. ಈಗ ಸಂಕಷ್ಟದಲ್ಲಿ ಅವರು ಇದ್ದಾರೆ, ಅವರ ಜೊತೆಗಿದ್ದಂತ ಸ್ನೇಹಿತರು ದರ್ಶನ್ ಸೇರಿಸಿ ಇನ್ನುಳಿದವ್ರು ಯಾರ್ಯಾರಿದ್ರು ಅವರನ್ನು ಸಂಕಷ್ಟಕ್ಕೆ ದೂಡುವ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. 164 ಹೇಳಿಕೆ ಅಂದ್ರೆ ಅದೇನು ಹುಡುಗಾಟಿಕೆ ಅಲ್ಲ, ಜಡ್ಜ್ ಮುಂದೆ ಕೊಡುವಂತ ಸ್ಟೇಟ್ಮೆಂಟ್. ವಿಡಿಯೋ ರೆಕಾರ್ಡ್ ಆಗತ್ತೆ. ಯಾವುದೇ ಕಾರಣಕ್ಕೂ ಆ ನಂತರ ಒಂದು 3 ವರ್ಷನೋ 2 ವರ್ಷನೋ 6 ತಿಂಗಳು ಅಥವಾ ದರ್ಶನ್ ಹೊರಗೆ ಬಂದ್ಮೇಲೋ ನಾನು ಅವತ್ತು ಸುಮ್ಮನೆ ಯಾವ್ದೋ ಒತ್ತಡಕ್ಕೆ ಹೇಳಿದ್ದೆ, ಈಗ ನಾನು ಆ ಸ್ಟೇಟ್ಮೆಂಟ್ ಬದಲು ಮಾಡ್ತೀನಿ, ಈ ತರ ಏನು ಉಲ್ಟಾ ಸೀದಾ ಮಾತಾಡಂಗಿಲ್ಲ. ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಮುಗೀತು, ಲಾಕ್. ಸೊ ಈಗ ಚಿಕ್ಕಣ್ಣ ಸಂಕಷ್ಟವನ್ನ ಎದುರಿಸುವಂತ ವಿಚಾರ. ಆರೋಪಿಗಳಿರುವಂತ ಕಡೆ ಚಿಕ್ಕಣ್ಣನನ್ನ ಕರ್ಕೊಂಡು ಹೋಗ್ತಾರೆ, ಪತ್ತೆ ಮಾಡುವಂತ ಸಾಧ್ಯತೆ ಇದೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಐಡೆಂಟಿಫಿಕೇಶನ್ ಪೆರೇಡ್ ನಡೆಸಲಾಗುತ್ತೆ. ದಿನಾಂಕ ನಿಗದಿ ಮಾಡಿ ನೋಟಿಸ್ ಅನ್ನ ಕೊಡಲಿದ್ದಾರೆ ಪೊಲೀಸರು, ಅದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೈಲಿನಲ್ಲಿ ಐಡೆಂಟಿಫಿಕೇಶನ್ ಪೆರೇಡ್ ಆಯೋಜಿಸಲಿದ್ದಾರೆ ಪೊಲೀಸರು. 164 ಸ್ಟೇಟ್ಮೆಂಟ್ ನಂತರ ನೋಟಿಸ್ ಕೊಡ್ತಾರೆ, ಬಾರಪ್ಪ ಅವತ್ ಪಾರ್ಟಿಯಲ್ಲಿ ಯಾರ್ಯಾರಿದ್ರು ಬಂದು ಗುರ್ತಚ್ಚು ಅಂತ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ. ಚಿಕ್ಕಣ್ಣ ಹಂಗೆ ಜೈಲಲ್ಲಿ ಹೊರಗಡೆ ನಿಂತ್ಕೊಂಡು ಇವ್ರಿದ್ರು 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 ಅವರು ಅಂತ ಕೈಯಲ್ಲಿ ಹಿಂಗಿಂಗ್ ತೋರ್ಸಿದ್ರು ಅಂತ ಅಂದ್ರೆ, ದರ್ಶನ್ನೂ ತೋರ್ಸಿದ್ರು ಅಂತ ಅಂದ್ರೆ, ಅಲ್ಲಿಗೆ ಯಾರ್ಯಾರನ್ನು ತೋರಿಸಿರ್ತಾರೋ ಅವ್ರಿಗೂ ಸಂಕಷ್ಟ ಎದುರಾಗತ್ತೆ. ಸುಳ್ಳು ಹೇಳೋಂಗಿಲ್ಲ. ಈಗ ಮಧ್ಯದಲ್ಲಿ ಸಿಕ್ಕಾಕೋಬಿಟ್ಟಿದ್ದಾರೆ. ಯಾಕಂದ್ರೆ ಬಾಸ್ 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 ನಮ್ ಬಾಸ್ ಅಂತ ಚಿಕ್ಕಣ್ಣ ಓಡಾಡ್ತಾ ಇದ್ರು. ಯಾವುದೋ ಒಂದು ಜಟ್ಲಾಗಲ್ಲಿ ಓವರ್ ನೈಟ್ ಪಾರ್ಟಿ ಮಾಡಿ ಸ್ಟೇಷನ್ಗೆ ಹೋಗಿದ್ರು ಇದೇ ದರ್ಶನ್. ಆ ಸಂದರ್ಭದಲ್ಲಿ ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಚಿಕ್ಕಣ್ಣಂದು ನೆಕ್ಸ್ಟ್ ಮೂವಿ ಬರ್ತಾ ಇದೆ, ರಿಲೀಸ್ ಆಗ್ತಿದೆ, ಅದು ನೋಡಿ ಅಂತ ಹೇಳಿದ್ರು. ಚಿಕ್ಕಣ್ಣ ಒಂದು ದೊಡ್ಡ ವೇದಿಕೆಯಲ್ಲಿ ಬಾಸ್ ನಮ್ಗೆ ಎಲ್ಲೆಲ್ಲೆಲ್ಲ ಪ್ರಮೋಷನ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ರು. ಅವತ್ತು ಗಂಭೀರತೆ ಇರ್ಲಿಲ್ಲ, ಸೀರಿಯಸ್ನೆಸ್ ಇರ್ಲಿಲ್ಲ. ಜೈಲಿಗೆ ಯಾವ್ಯಾವ ಪರಿಸ್ಥಿತಿಲಿ ಹೋಗ್ಬೇಕಾಗುತ್ತೋ ಏನೋ ಏನೋ ಎತ್ತನೋ ಅಂತ ಬಾಸು 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 ಅಂತ ಜೊತೆಗೆ ಓಡಾಡ್ತಾ ಇದ್ರು. ಈಗ ಅದೇ ಸಂಕಷ್ಟ ಆಗಿರೋದು. ಈಗ ಶಿಸ್ತಲ್ಲಿ ಹೋಗ್ಬೇಕು, 164 ಸ್ಟೇಟ್ಮೆಂಟ್ ಕೊಡ್ಬೇಕು, ಜೊತೆಗೆ ಇವರಿದ್ರು ಅವತ್ ಪಾರ್ಟಿಲಿ ಇವರಿದ್ರು ಅವತ್ ಪಾರ್ಟಿಲಿ ಅಂತ ಹೇಳ್ಬೇಕು. ಸುಳ್ಳು ಹೇಳಂಗಿಲ್ಲ, ಯಾಕಂದ್ರೆ CCTV ವಿಜುವಲ್ಸ್ ಪೊಲೀಸರ ಹತ್ರ ಇದೆ. ಅಲ್ಲಿರುವಂತ ಸಾಕ್ಷಿ ಚಿಕ್ಕಣ್ಣ ಅನ್ನೋದು ಪೊಲೀಸರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈಗ ಶಿಷ್ಯನಿಂದ ಬಾಸ್ಗೂ ಸಂಕಷ್ಟ, ಬಾಸ್ನಿಂದ ಶಿಷ್ಯಂಗೂ ಸಂಕಷ್ಟ. ಈಗೇನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಇಕ್ಕಳದಲ್ಲಿ ಸಿಕ್ಕಾಕೋಬಿಟ್ಟಿದ್ದಾರೆ ಚಿಕ್ಕಣ್ಣ. ಏನು ಮಾಡಕ್ಕಾಗ್ತಿಲ್ಲ, ಹೊರಗೂ ಬರಕ್ಕಾಗ್ತಿಲ್ಲ, ಎಲ್ಲಿಂದ ಹೆಂಗೆ ಎಸ್ಕೇಪ್ ಆಗೋದು ಅನ್ನೋದು ಗೊತ್ತಾಗ್ತಿಲ್ಲ. ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಈ ಕೊಲೆ ಆರೋಪದ ಕೆಲವ್ರು ಜೈಲಲ್ಲಿ ಇದ್ದಾರೆ, ಇವ್ರು ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಆ ತರದೊಂದು ಪರಿಸ್ಥಿತಿಲಿ ಇದ್ದಾರೆ. ಬಾಸ್ನ ಬಿಟ್ಕೊಡಂಗಿಲ್ಲ. ಸತ್ಯ ಹೇಳಿಲ್ಲ ಅಂತಂದ್ರೆ ಚಿಕ್ಕಣ್ಣನ ತಲೆ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಚಿಕ್ಕಣ್ಣಂಗೆ ಸದ್ಯದಲ್ಲಿ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಟಿಸ್ ಕೊಟ್ಟಾಗ ಹೋಗ್ಬೇಕು, ಆ ನಂತರ ಜೈಲಿಗೆ ಹೋಗಿ, ಯಾಕಂದ್ರೆ ಈಗಿರೋ ಆರೋಪಿಗಳೆಲ್ಲ ಜೈಲಲ್ಲೇ ಇದ್ದಾರೆ, ಅಲ್ಲಿ ಹೋಗಿ ಪೆರೇಡ್ ಮಾಡಿಸ್ತಾರೆ. ಅಲ್ಲಿ ಇವ್ರಿದ್ರು ಇವ್ರು ಇರ್ಲಿಲ್ಲ, ಅವತ್ತು ಪಾರ್ಟಿಯಲ್ಲಿ ಇಷ್ಟೊತ್ತು ಕೂತಿದ್ವಿ, ಈ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಆಲ್ರೆಡಿ ಚಿಕ್ಕಣ್ಣ ಕೊಟ್ಟಿದ್ದಾರೆ, ಬಟ್ ಪೊಲೀಸರ ಮುಂದೆ. ಆದ್ರೆ ಉಲ್ಟಾ ಹೊಡಿಬಹುದು, ಬಿಕಾಸ್ ಚಿಕ್ಕಣ್ಣ ಮತ್ತು ದರ್ಶನ್ ಆಪ್ತರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು. ಹೀಗಿರ್ಬೇಕಾದ್ರೆ 1-6 ತಿಂಗಳು ಬಿಟ್ಟು ಉಲ್ಟಾ ಹೊಡಿಬಹುದು. ನಾನು ಅವತ್ತು ಹಂಗೆ ಹೇಳಿರ್ಲಿಲ್ಲ, ಯಾವುದೋ ಒತ್ತಡಕ್ಕೆ ನಾನು ಹಂಗೆ ಹೇಳ್ದೆ, ಅಥವಾ ಪೊಲೀಸರ ಮೇಲೆ ಹೇಳ್ಬಿಡ್ಬೋದು. ಆ ಕಾರಣಕ್ಕಾಗಿ 164 ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡು ಆ ನಂತರ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ, ಯಾರ್ಯಾರಿದ್ರು ಅಂತ ತೋರಿಸಿ ಅಂತ ಹೇಳಿ. ಈಗ ನೀವು ಸ್ಥಳ ಮಹಜರು ಅಂತೆಲ್ಲ ಹೋದಾಗ, ಇಲ್ಲಿ ನಾವು ಹೆಣ ಎತ್ಕೊಂಡು ಹೋಗಿದ್ವಿ, ಇಲ್ಲಿ ಹೆಣ ಬಿಸಾಕಿದ್ವಿ, ನಾನು ಇಲ್ಲೇ ಕುತ್ಕೊಂಡಿದ್ದೆ, ನಾನು ಹಿಂಗೆ ಹೊಡೆದೆ, ಇದೇ ಬಾಟ್ಲಲ್ಲಿ ಹೊಡೆದೆ, ಇದೆಲ್ಲ ರಿಯಾಸಲ್ಲಿ ಯಾಕೆ ಮಾಡ್ತಾರೆ? ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ, ಸಾಕ್ಷಿ ಸಿಗ್ಬೇಕು ಅಂತ. ಮೊನ್ನೆ ನೀವು ನೋಡ್ತಾ ಇದ್ರಿ ಅನ್ಸುತ್ತೆ, ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿದ್ದಕ್ಕೆ ಅದೇ ಉಗ್ರನ್ ಕರ್ಕೊಬಂದು ರಿಯಾಸಲ್ ಮಾಡಿಸಿದ್ರು. ನೀನ್ ಎಲ್ಲಿಂದ ಎಂಟ್ರಿ ಆಗಿದ್ದೆ, ಎಲ್ಲಿ ಬಂದೆ, ಎಲ್ಲಿ ಕೂತೆ, ಎಲ್ಲಿ ಬ್ಯಾಗ್ ಇಟ್ಟೆ ಅಂತ. ಅವತ್ತು ಯಾವ ಬಟ್ಟೆ ಹಾಕೊಂಡಿದ್ದ, ಯಾವ ಕ್ಯಾಪ್ ಹಾಕೊಂಡಿದ್ದ, ಯಾವ ತರ ಮಾಸ್ಕ್ ಹಾಕೊಂಡಿದ್ದ, ಹಂಗೇನೆ ಕರ್ಕೊಂಡು ಬಂದಿದ್ರು. ಯಾಕೆ ಅಂದ್ರೆ ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ. ಸೊ ಈಗ ಕೂಡ ಅದೇ ಆಗತ್ತೆ. ಯಾವ ಸಾಕ್ಷಿಯು ಯಾವುದೇ ಕಾರಣಕ್ಕೂ ಉಲ್ಟಾ ಹೇಳಕ್ಕಾಗಲ್ಲ, ಯೂಟರ್ನ್ ಬರಕ್ಕಾಗಲ್ಲ. ತನಿಖೆ ಕ್ಲೀನಾಗಿ ನಡಿಬೇಕು ಮತ್ತು ಈ ಪ್ರಕರಣದಲ್ಲಿ ನೊಂದವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಂಕಷ್ಟ ಎದುರಾಗಿರೋದು ಚಿಕ್ಕಣ್ಣಂಗೆ. ಢವ 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 ಶುರು ಆಗ್ಬಿಟ್ಟಿದೆ. ಒತ್ತಡನೂ ಇರುತ್ತೆ. ಚಿಕ್ಕಣ್ಣ ತುಂಬಾ ದಿನಗಳಾಯ್ತು ಅಂತರ ಕಾಯ್ದುಕೊಳ್ತಿದ್ದಾರೆ, ಎಲ್ಲದರಲ್ಲೂ ಕಾಣಿಸ್ತಾ ಇಲ್ಲ. ಅನ್ನಪೂರ್ಣೇಶ್ವರಿ ಠಾಣೆಗೆ ಅವತ್ತು ಬಂದಿದ್ರು, ಪೊಲೀಸರು ಕರೆಸಿದ್ರು, ಅವತ್ತು ಬಂದಿದ್ರು.
ಅವತ್ತ ಹೊರತುಪಡಿಸಾದ್ಮೇಲೆ ಯಾವುದೇ ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಚಿಕ್ಕಣ್ಣ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲರಿಂದಲೂ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಯಾಕಾದ್ರೂ ಅವತ್ ಪಾರ್ಟಿಗೆ ಹೋಗಿದ್ನೋ ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ಸಂಕಷ್ಟ ಎದುರಾಗಿದೆ.